ಬಿಡಬೇಡ. ನಿನ್ನ ಗೇಲಿ ಮಾಡಿದ್ರನ್ನ ಯಾವತ್ತೂ ಬಿಡಬೇಡ. ನೀನು ನೋಡಿ ಉರ್ಕೊಳ್ಳೋರನ್ನ ಬಿಡಬೇಡ. ನಿನ್ನ ಸೋಲನ್ನು ಕಾಯ್ತಿರೋರನ್ನ ಬಿಡೋಕ್ಕೆ ಹೋಗಬೇಡ. ನಿನ್ನ ಸಹಿಸಿಕೊಳ್ಳದ ಜನರನ್ನು ನೀನು ಯಾವತ್ತೂ ಬಿಡಬೇಡ. ಸಾಧಿಸಿ ತೋರಿಸು. ನಿನ್ನ ಕೀಳಾಗಿಸಿದ ಜನರಿಗೆ ನೀನು ಏನು ಎಂದು ತೋರಿಸು. ನಿನ್ನ ಯೋಗ್ಯತೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ನೀನು ತೋರಿಸು. ನಿನ್ನ ಜೀವನ ದಿಕ್ಕಿಲ್ಲದ ಓಡುವ ಮೋಡದಂತ ಆಗಬಾರ್ದು. ಜೀವನಕ್ಕೆ ಒಂದು ಗುರಿ ಇರಬೇಕು. ಈ ಜಗತ್ತಿನಲ್ಲಿ ಯಾರದೂ ಸಹ ಕೀಳಾಗಿ ಕಾಣಬಾರ್ದು. ಯಾಕೆಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಹಾಸುತ್ತೆ. ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಡಿಕೊಳ್ಳುವ ಜನರೇ ನಿನ್ನ ಕಂಡಕ್ಕೆ ತಲೆ ಕೆಳ ಮಾಡಬೇಕು. ಆ ಥರ ನೀನು ಮಾಡಿ ತೋರಿಸು. ಒಂದು ಹೂ ಮತ್ತೊಂದು ಹೂವಿನ ಜೊತೆಗೆ ಯಾವತ್ತೂ ಸ್ಪರ್ಧೆಗಿಡಿಯಲ್ಲ. ಸುಂದರವಾಗಿ ಅರಳೋದೊಂದೇ ಅವುಗಳ ಕೆಲಸ. ಹಾಗೆ ನೀನು ಯಾರ ಬಗ್ಗೆ ಏನು ತಲೆ ಕೆಡಿಸಿಕೊಳ್ಳದೆ ನಿನ್ನ ಗುರಿಯ ಕಡೆಗೆ ಮಾತ್ರ ಗಮನ ಕೊಡು. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿ ಕೂಡ ನೋಡದೆ ಜನ ಕಟ್ಟಿಗೆಲಿಟ್ಟ ಕಣ್ಣೀರು ಹಾಕ್ತಾರೆ. ಅಂಥ ಜನರ ಮುಂದೆ ನೀನು ಬದುಕಿರುವಾಗಲೇ ಏನಾದರೂ ಸಾಧಿಸಿ ತೋರಿಸು. ಸತ್ತ ಮೇಲೂ ನೀನು ಶಾಶ್ವತವಾಗಿ ಬದುಕಿ ತೋರಿಸು. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು. ಯಾಕೆಂದರೆ ಹೆಚ್ಚು ದಿನ ಉಳಿಯಲ್ಲ. ಕೆಟ್ಟ ಸಮಯ ಬಂದಾಗ ಖುಷಿಯಿಂದ ಅನುಭವಿಸು. ಅದು ಕೂಡ ಹೆಚ್ಚು ದಿನ ಉಳಿಯಲ್ಲ. ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ರದ್ದು ಕೂಡ ಸಮಯ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿಂತವೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆಗಳು ತಿಂತವೆ. ಅವಕಾಶ ಎಲ್ಲರಿಗೂ ಸಿಗುತ್ತೆ. ಸಮಯಕ್ಕಾಗಿ ಕಾಯಬೇಕಷ್ಟೇ. ಜೀವನ ಎಂಬ ಆಟದಲ್ಲಿ ನಿನಗೆ ಯಾರು ಏನೇ ಕೇಡು ಮಾಡಿದರೂ ಅದು ನಿನಗೆ ಒಳ್ಳೆಯದೇ ಆಗುತ್ತೆ. ಜನ ಫುಟ್ಬಾಲ್ ಆಡ್ತಿದ್ದೀನಿ ಅಂತ ತಿಳ್ಕೊಂಡು ನಿನ್ನನ್ನು ಒದಿತಾರೆ. ಆದರೆ ಅವರು ನಿನ್ನನ್ನು ಗೋಲ್ ಹತ್ರ ತಲುಪಿಸಿದ್ದಾರೆ ಅಂತ ಅವರಿಗೆ ಗೊತ್ತಿರಲ್ಲ. ನಿನ್ನನ್ನು ಹರಿಸೋ ಹಿರಿಯರು, ಹಾರೈಸುವ ಆತ್ಮೀಯರು, ಪ್ರೀತಿಸೋ ಗೆಳೆಯರಿದ್ರೆ ನೀನು ಎಂಥ ಸಾಧನೆ ಬೇಕಾದರೂ ಮಾಡ್ತೀಯ. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರ ಇಲ್ಲ, ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನೆಮ್ಮದಿ ಇಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ. ಇವನ್ನೆಲ್ಲವನ್ನು ಜಯಿಸಿದವನೇ ನಿಜವಾದ ಸಾಧಕ ಅನಿಸ್ಕೊಳ್ತಾನೆ. ಎದ್ದೇಳು. ಟೀಕಾಕಾರರ ಬಾಯಿ ಮುಚ್ಚಿಸುವಂಥ ಸಮಯ ಬಂದಾಗಿದೆ. ಸಮಯನ ಎಂದಿಗೂ ಹಾಳು ಮಾಡ್ಕೋಬೇಡ. ನೀನು ಸಮಯನ ಹಾಳು ಮಾಡಿದರೆ ಸಮಯ ನಿನ್ನ ಹಾಳು ಮಾಡುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಕೊಲ್ಲೋಕೆ ಅಂತ ಒಬ್ಬ ಇದ್ರೆ ಕಾಪಾಡೋಕಂತ ಮೇಲೊಬ್ಬ ಇರ್ತಾನೆ. ಹಾಗೆ ನಿನ್ನನ್ನು ಕಂಡು ಸಹಿಸಿಕೊಳ್ಳದ 3 ಜನ ಇದ್ರೆ ನಿನ್ನನ್ನು ಪ್ರೀತಿ ಮಾಡೋ 100 ಜನ ಇರ್ತಾರೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಹಾಗೆ ಯಾರನ್ನೂ ಬಿಡಬೇಡ. ನಿನ್ನನ್ನು ಹಿಡಿಯಾಸಿದವರಿಗೆ, ಕಿಂಡಲ್ ಮಾಡಿದವರಿಗೆ, ಅಪಹಾಸ ಮಾಡೋ ಜನರಿಗೆ ನೀನು ಏನು ಅಂತ ತೋರಿಸು. ನಿನ್ನ ಗುರಿಯನ್ನು ನೀನು ಸಾಧಿಸು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.